ಇವತ್ತು ಚೆನ್ನಕ್ಕೊಂದು ಟೊಮೆಟೊ ಸಾರು ಮಾಡುವ. ಟೊಮೆಟೊ ಸಾರು ಎಷ್ಟು ಮೆಣಸಿನ ಕೊಡು? 6-7 ಮೆಣಸಿನ ಕೊಡಿತ್ತು. ಒಂದು ಇಷ್ಟೇ ಚೂರು ಹುಳಿ, ಒಂದು 3 ಬೆಳ್ಳುಳ್ಳಿ, ಒಂದು ಚಮಚಪಷ್ಟು ಜೀರಿಗೆ, ಒಂದು 8-10 ಮೆಣಸಿನಕಾಳು, ಒಂದು ಚಮಚಪಷ್ಟು ಕೊತ್ತಂಬರಿ, ಒಂದು ಕಡಿ ಕಾಯಿ, ಇದಿಷ್ಟಿನ ಹಾಕಿ ಅರ್ಧ ಸಿಂಪಲಾಗಿ ಒಂದು ಟೊಮೆಟೊ ಸಾರು ಮಾಡುವ. ಸಾರಿಗೆ ಇಲ್ಲಿ 5 ಟೊಮೆಟೊ, ಒಂದು ನೀರುಳ್ಳಿ, ಒಂದು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಯ್ಕೊಂಡು ಕೊಚ್ಚಿ ಇಟ್ಕೊಂಡದ್ದು. ಕಡೆಗೆ ಒಂದು ಚೆಂಡು ಶುಂಠಿ ಕೊಯ್ತಿದ್ದಾಳೆ ಅಬ್ಬಿ. ಶುಂಠಿ ಕಡಿಗೆ ಕಡ್ದ್ರ ಮೇಲೆ ಅದೆಲ್ಲ ಹಾಕಿ ಕೊಯ್ಸುವ. ಮಸಾಲೆ ಕಡ್ದು ಒಲೆ ಮೇಲೆ ಬಿಚ್ಚಿದ್ದು. ಒಂದು ಕುದಿ ಬಂದರೂ ಕೂಡ ನೀರುಳ್ಳಿ, ಟೊಮೆಟೊ, ಹಸಿಮೆಣಸು ಅದನ್ನೆಲ್ಲ ಹಾಕುವ. ಈಗ ಸಾರು ಕೊದಿತಿತ್ತು, ಟೊಮೆಟೊ ಸಾರು. ಇದಕ್ಕೆ ಕೊಚ್ಚಿಟ್ಕೊಂಡು ಒಂದು ನೀರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ ಹಾಕಿ ಬಿಡುವ. ಇದು ಹಾಕಿ ಒಂಚೂರು ಅರಿಶಿನ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ಉಪ್ಪು ಇಷ್ಟು ಹಾಕ್ತೆ, ಬೇಕಾದ್ರೆ ಮತ್ತು ಕಂಡು ಹಾಯ್ಕಂಬ. ಉಪ್ಪು ಚಪ್ಪೆ ಹಾಯ್ಕಂಬ, ಆಧಾರ ಇಲ್ಲ. ಚೂರು ಅರಿಶಿನ ಪುಡಿ ಹಾಕ್ತೆ, ಆಗಳ ಹಾಕಿಲ್ಲ. ಇಷ್ಟೇ, ಕೊದಿಲಿ ಇನ್ನು ಕೊದಿ. ಸಾರು ಕೊದಿತ್ತು, ಅದಕ್ಕೀಗ ಬೇನೆ ತಗೊಂಡು ಸಾರು ಕುದೀತು. ಇದೊಂದು ಬೇವಿನಲ್ಲಿ ಹಾಕ್ತೆ. ಇಷ್ಟೇ ಇವತ್ತಿನ ಸಾರು. ಒಗ್ಗರಣೆ ಈಗಣೆ ಅಂತ ಇಲ್ಲ, ಇದ್ರಾಗೆ ರುಚಿ ಬರ್ತತ್ತೆ. ಸಾರು ಲಾಯ್ಕ್ ಕುದೀತು, ಉಪ್ಪು ಗಿಪ್ಪೆಲ್ಲ ಸಮ ಆಯಿತು. ಇಳಿಸುವ ಈಗ. ಈಗ ಟೊಮೆಟೊ ಸಾರು ಆಯ್ತು. ದೋಸೆ ಖಾಲಿ ಒಲೆ ಮೇಲೆ ಬೆಚ್ಕೊಂಡಿದ್ದೆ, ಅದಕ್ಕೆ ದಾಣಿ ಹುರ್ಕೊಂಬ. ದಾಣಿ ಬಜ್ಜಿ ಮಾಡುವ. ದಾಣಿ ಹುರ್ಕೊಂಡು ಚಂದ ಮಾಡಿ ಹುರ್ಕೊಂಬ ದಾಣಿನ. ದಾಣಿ ಎಲ್ಲ ತೊಂದಿತ್ತು, ಜೂಳಿ ತಕೊಂಬ. ದಾಣಿ ಹಿಂಗೆ ಮಾಡಿ ಜೂಳಿ ತಗೊಂಡು ಹಿಂಗೆ ಎಲ್ಲದನ್ನು ಹಿಂಗೆ ಮಾಡ್ಕೊಂಬ. ದಾಣಿ ಬೆಜ್ಜಿ ಮಾಡೋಕೆ ಉಪ್ಪಿ ನೋಡಿ, ದಾಣಿ ಉಪ್ಪಿ ನೋಡಿ ಮಾಡೋಕೆ. ಇದು ಒಂದು ಕಾಯಿ ಸಣ್ಣದು, ಒಂದು ಗೋಟು ಕಾಯಿ, ಚೂರು ಉಪ್ಪು, ರುಚಿ ಬೇಕಾದಷ್ಟು ಉಪ್ಪು, ಒಂದು 1/4 ಚಮಚ ಕೊತ್ತಂಬರಿ ಕಾಳು, ಕಡೆಗೆ ಒಂದು ಇಷ್ಟು ಚೂರು ಮೆಣಸಿನ ಕೊಡು, ಒಂದು 2 ಎಸಳು ಕೊತ್ತಂಬರಿ ಸೊಪ್ಪು, ಒಂದು 5-6 ಬೆಳ್ಳುಳ್ಳಿ. ಇದು ಹುಳಿ ಹಾಕೋಕ್ಕಿಲ್ಲ ಈ ಬಜ್ಜಿಗೆ. ಇದು ಹೀಗೆ ಇಷ್ಟು ನಾನು ಮಿಕ್ಸಿ ಹಾಕಿ ಗರ್ರ ಮಾಡ್ಕೊತೆ. ದಾಣಿ ಎಲ್ಲ ಸಿಪ್ಪಿ ತಗೊಂಡಾಯ್ತು. ಇದನ್ನು ಈಗ ಮಿಕ್ಸಿ ಹಾಕಿ 2 ರೌಂಡ್ ಗರ್ರ ಅಷ್ಟೇ, ಗರ್ ಅಷ್ಟೇ ಮಾಡ್ಕೊಬಂದು ಈ ಉಪ್ಪಿನ ಹುಡಿ ಹಾಕಿ ಕಲ್ಸೋದು. ದಾಣಿ ಉಪ್ಪಿನ ಹುಡಿ ಅಥವಾ ಒಂದು ನೀರುಳ್ಳಿ ಕಟ್ ಮಾಡಿ ಹಾಕೋದು. ಗರ್ರ ಮಾಡ್ಕೊಳುತ್ತೆ. ಈಗ ದಾಣಿ ಗರ್ರ ಮಾಡ್ಕೊಬಂದಾಯ್ತು. ಈಗ ಉಪ್ಪಿನ ಹುಡಿ ಮಾಡಿ ಇಟ್ಕೊಂತಲ್ಲ, ಅದಕ್ಕೆ ಈಗ ಹಾಕೋ. ದಾಣಿ ಉಪ್ಪಿನ ಹುಡಿ ರೆಡಿ. ಎರಡೇ ರೌಂಡ್ ಸಿಪ್ಪಿ ಸಾಕತ್ತು. ಹಿಂಗೆ ಇರ್ತದೆ. ಒಂದು ನೀರುಳ್ಳಿ ಸಣ್ಣ ಕಟ್ ಮಾಡಿ ಹಾಕೊಂಡು ಇದೆಲ್ಲ ಒಟ್ಟು ಮಾಡಿ ಕಲ್ಸಿರ್ತೀವಿ. ಉಪ್ಪಿನ ಹುಡಿನೂ, ದಾಣಿನೂ, ನೀರುಳ್ಳಿನೂ ಎಲ್ಲ ರೆಡಿ ಆಗ್ತದೆ. ಉಪ್ಪಿನ ಹುಡಿ ರೆಡಿ ಆಗ್ತದೆ. ಉಪ್ಪಿನ ಹುಡಿ ರೆಡಿ. ಈಗ ಊಟ ಮಾಡುವ. ಊಟ ರೆಡಿ. ಟೊಮೆಟೊ ಸಾರು, ದಾಣಿ ಬಜ್ಜಿ ಎಷ್ಟು ರುಚಿ ಐತೆ ಗೊತ್ತಾ? ಎಲ್ಲರೂ ಒಂದ್ಸರಿ ಹಿಂಗೆ ಮಾಡ್ಕೊತೀನಿ. ಎಲ್ಲರೂ ದಾಣಿ ಉಪ್ಪಿ ನೋಡಿ, ಎಲ್ಲರೂ ಒಂದ್ಸರಿ ಹೀಗೆ ಮಾಡ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಾಣಿ ಉಪ್ಪಿ ನೋಡಿ ತಿಂದ್ರೆ ಭಾರಿ ಘನ ಜೀವಕಲ್ಲ. ತಿನ್ನಿ ಎಲ್ಲರೂ. Like, share, subscribe. Thank you for watching.